ಕನಕದಾರ ಸ್ತೋತ್ರದ ಮಹತ್ವ. ಈ ಸ್ತೋತ್ರವನ್ನು ಆದಿಶಂಕರಾಚಾರ್ಯ ರಚಿಸಿದ್ದಾರೆ. ಕನಕ ಅಂದರೆ ಚಿನ್ನ, ದಾರ ಅಂದರೆ ಅರಿವು, ಅಂದರೆ ಐಶ್ವರ್ಯದ ಅರಿವು ತರಿಸುವ ಸ್ತೋತ್ರ ಎಂದು ಹೇಳಲಾಗುತ್ತದೆ. ದಾರಿದ್ರ್ಯ ನಿವಾರಣೆ, ಮನಃಶಾಂತಿ ಮತ್ತು ಲಕ್ಷ್ಮೀ ಕಟಾಕ್ಷಕ್ಕಾಗಿ ಹಲವರು ಇದನ್ನು ಪಠಿಸುತ್ತಾರೆ. ಮನೆಗೆ ಧನಸಂಪತ್ತು, ಶುಭ, ಸಕಾರಾತ್ಮಕ ಶಕ್ತಿ ಬರಲು ಸಹಾಯ ಮಾಡುತ್ತದೆ ಎಂದು ನಂಬಿಕೆಯಿದೆ. ಶುಕ್ರವಾರ ಲಕ್ಷ್ಮೀ ಪೂಜೆ ದಿನ ಅಥವಾ ಬೆಳಗ್ಗೆ ಸ್ನಾನ ಮಾಡಿ ಭಕ್ತಿಯಿಂದ ಪಠಿಸಿದರೆ ಉತ್ತಮ ಎಂದು ಹೇಳುತ್ತಾರೆ. ಕನಕದಾರ ಸ್ತೋತ್ರ ಹುಟ್ಟಿದ ಕಥೆ. ಒಮ್ಮೆ ಬಾಲಕ ಸನ್ಯಾಸಿಯಾಗಿದ್ದ ಆದಿಶಂಕರಾಚಾರ್ಯರು ಭಿಕ್ಷೆ ಕೇಳಲು ಬಡ ಮಹಿಳೆಯ ಮನೆಗೆ ಹೋದರು. ಆಕೆಯ ಬಳಿ ಕೊಡುವುದಕ್ಕೆ ಏನೂ ಇರಲಿಲ್ಲ. ಆದರೆ ಭಕ್ತಿಯಿಂದ ಒಂದು ನೆಲ್ಲಿಕಾಯಿ ಕೊಟ್ಟಳು. ಆ ಭಕ್ತಿಯಿಂದ ಪ್ರಭಾವಿತರಾದ ಶಂಕರಾಚಾರ್ಯರು ಮಹಾಲಕ್ಷ್ಮಿಯನ್ನು ಸ್ತುತಿಸಿ ಕನಕದಾರ ಸ್ತೋತ್ರ ಹಾಡಿದರು. ಆಗ ಲಕ್ಷ್ಮೀದೇವಿ ಆ ಮನೆಯ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನೇ ಸುರಿಸಿದಳು ಎಂಬ ಪ್ರಸಿದ್ಧ ಕಥೆಯಿದೆ. ಪಠಣ ಮಾಡುವ ಸರಿಯಾದ ವಿಧಾನ. ಬೆಳಗ್ಗೆ ಅಥವಾ ಸಂಜೆ ಸ್ವಚ್ಛ ಸ್ಥಳದಲ್ಲಿ ಕುಳಿತು ಪಠಿಸಿ. ಲಕ್ಷ್ಮೀದೇವಿಯ ಚಿತ್ರ ಅಥವಾ ದೀಪ ಹಚ್ಚಿ ಕನಿಷ್ಠ 11 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಜಪ ಮಾಡಬಹುದು. ಭಕ್ತಿಯಿಂದ ನಿಧಾನವಾಗಿ ಪಠಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಹಣದ ಹರಿವು ಸರಾಗವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.